ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಈಗ ಒಂದು 8 ದಿವಸದಿಂದ ಪಿ ಯು ಸಿ ಸೆಕೆಂಡ್ ಇಯರ್ ಪಿ ಯು ಸಿ ಸಿ ಇ ಟಿ ಎಕ್ಸಾಮಿಗೆ ಅರ್ಜಿ ಹಾಕೋದಕ್ಕೆ ಅಪ್ಲಿಕೇಶನ್ ಹಾಕೋಣ ಅಂತಂದರೆ ಸರ್ವರ್ ತುಂಬ ಬ್ಯುಸಿ ಇದೆ. ಸರ್ಕಾರದವ್ರು ಏನು ಮಾಡ್ತಾಯಿದ್ರು, ಸಿ ಇ ಟಿನವ್ರು ಏನು ಮಾಡ್ತಾಯಿದ್ರು, ಸಾಫ್ಟ್ವೇರ್ ಯಾರಿಗೆ ಕೊಟ್ಟಾರೋ ಏನೋ ಒಂದು ಗೊತ್ತಿಲ್ಲ. ವಿದ್ಯಾರ್ಥಿಗಳೆಲ್ಲ ಭಾಳ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ವರಲ್ಲಿ ಅಪ್ಲಿಕೇಶನ್ ಹಾಕೋಕ್ಕಾಗ್ತಾಯಿಲ್ಲ. ಸರ್ವರ್ ಬರೀ ಚಕ್ರ ಹೊಡೆಯೋದೇ ಆಗೋಗಿದೆ. ದಯಮಾಡಿ ಸಿ ಇ ಟಿಗೆ ಸಂಬಂಧಪಟ್ಟವರು, ಶಿಕ್ಷಣ ಇಲಾಖೆಯವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಸಿ ಇ ಟಿ ಅಪ್ಲಿಕೇಶನ್ ಹಾಕೋದನ್ನು ಕರ್ನಾಟಕ ಸರ್ಕಾರದ ಕೆ ಎ ವೆಬ್ಸೈಟು ನೋಡಿ, ಕ್ಲಿಕ್ ಮಾಡ್ತೀನಿ. ವೆಬ್ಸೈಟಿಂಗ್ ಓಪನ್ ಆಗುತ್ತೆ. ಕೆ ಎ ವೆಬ್ಸೈಟು ಆನ್ಲೈನ್ ಅಪ್ಲಿಕೇಶನ್ ಅಂತ ಬರುತ್ತೆ. ಸಿ ಇ ಟಿ ನೋಂದಣಿ ಹಾಗೂ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ದಿನಾಂಕ ವಿಸ್ತರಿಸಲಾಗಿದೆ ಎಂದು ಹೇಳ್ತಾರೆ. ಸಿನ್ಸ್ ಸ್ಯಾಟ್ಸ್ ಡೇಟಾಬೇಸ್ ಇಸ್ ಡೌನ್, ಕ್ಯಾಂಡಿಡೇಟ್ ಆರ್ ಅಡ್ವೈಸ್ ಟು ಫಿಲ್ ಸಿ ಇ ಟಿ ಅಪ್ಲಿಕೇಶನ್ ಆಫ್ಟರ್ 4 PM ಅಂತಾರೆ. ಸ್ಯಾಟ್ಸು ಡೇಟಾಬೇಸು ಡೌನ್ ಆಗೋದಕ್ಕೆ ಕಾರಣ ಏನು ಸಮಯ? ಕಾರಣ ನೋಡಿ, ಸರ್ಕಾರದವರು, ಸಿ ಇ ಟಿನವರು, ಶಿಕ್ಷಣ ಇಲಾಖೆಯವರು 20 ಫೆಬ್ರವರಿ 2024 ವಿಸ್ತರಿಸಲಾಗಿದೆ ಅಂತ ಹಾಕ್ಯಾರೆ. ನಾಳೆ ಏನು ವೆಬ್ಸೈಟ್ ಓಪನ್ ಆಗುತ್ತೋ ಇಲ್ಲ ನೋಡಬೇಕು, ಕಾದು ನೋಡಿ ವಿದ್ಯಾರ್ಥಿಗಳು. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ನಮ್ಮ ಶಿವಮೊಗ್ಗ ವಿರೂಪಾಕ್ಷ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ ಅಂತೇಳಿ ವಿನಂತಿಯನ್ನು ಮಾಡ್ಕೊತೀನಿ. ನಮಸ್ಕಾರ, ಥ್ಯಾಂಕ್ ಯು.